ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಸುದ್ದಿನ ಅಥವಾ ವಿಶೇಷವಾದ ಕಂಟೆಂಟ್ ಜೊತೆಗೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೀನಿ. ಅದೇನಂದ್ರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು. ಇಲ್ಲಿ ನಾವು ಇರೋದು ಬ್ಯಾಡಗಿಲಿ, ಹಾಗಾಗಿ ಇಲ್ಲಿಂದಾನೇ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದಾನೇ ಶುರು ಮಾಡಿದ್ದೀವಿ. ಎಲ್ಲಾದ್ರೂ ಒಂದೇ, ನಾವು ಬ್ಯಾಡಗಿಲಾದ್ರೂ ಅಷ್ಟೇ, ಇಡೀ ಕರ್ನಾಟಕದಲ್ಲಿ ಇದು ಒಂದು ಸೇವೆಗಳು ಬೇರೆ ಅಂದ್ರೆ ಒಂದೇ ತರ, ಬಟ್ ಸೇವೆಗಳು ಒಂದೇ ತರ ಮಾಡ್ತಾರೆ. ಹೆಸರು ಬೇರೆ ಇರ್ಬೋದು, ಊರ ಹೆಸರು ಬೇರೆ ಇರ್ಬೋದು, ಬ್ಯಾಡಗಿ, ಶಿವಮೊಗ್ಗ ಅಥವಾ ಬೇರೆ ಬೇರೆ ಊರ ಹೆಸರು ಇದ್ರು ಸೇವೆಗಳು ಎಲ್ಲ ರಾಜ್ಯದಲ್ಲಾದ್ರೂ ಅಷ್ಟೇ, ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ಜಿಲ್ಲೆಗಳಿದಾವೋ ಅಲ್ಲೆಲ್ಲ ಒಂದೇ ಸೇವೆಗಳಿರ್ತವೆ. ಹಾಗಾಗಿ ನಾವು ಇಲ್ಲಿಂದಾನೇ ಶುರು ಮಾಡೋಣ ಅಂತ ನಾನು ಇವತ್ತು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಬ್ಯಾಡಗಿಲಿ ಅಗ್ನಿಶಾಮಕ ಠಾಣೆಯಲ್ಲಿ ನಾನು ಇವತ್ತು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮಸ್ತೆ ಸರ್, ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಕ್ರಿಯೇಟಿವ್ ಸಮಾಚಾರ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ. ನಿಮ್ಮಿಂದ ಅಥವಾ ನಮ್ಮಿಂದ ಜನಗಳಿಗೆ, ಸಾರ್ವಜನಿಕರಿಗೆ ಏನಾದರೂ ಹೆಲ್ಪ್ ಆಗ್ಬೋದು, ಸಹಾಯ ಆಗ್ಬೋದು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್. ನೀವು ನನ್ನನ್ನ ಸಹಕರಿಸ್ತೀರಾ ಅಂತ ಅನ್ಕೊಂಡು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಎಸ್ ಎಂ ಕುಮಾರಸ್ವಾಮಿ ಅಂತ ಹೇಳಿ. ಇಲ್ಲಿ ಪ್ರಭಾರ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಸುಮಾರು 2 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಬ್ಯಾಡಗಿ ಠಾಣೆ, ಅಗ್ನಿಶಾಮಕ ಠಾಣೆ ಯಾವಾಗ ಶುರುವಾಗಿತ್ತು ಸರ್? ಇದು 2009ರಿಂದ ಪ್ರಾರಂಭ ಆಗಿದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತೀವಿ? ನಾವು 2 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀವಿ. ಇವಾಗ ನಾವು ಕೇಳ್ಕೊಳ್ಳೋದೇನಂದ್ರೆ, ನಿಮ್ಮಿಂದ ಅಥವಾ ನಮ್ಮಿಂದ ನಮ್ಮ ಸಾರ್ವಜನಿಕರಿಗೆ ಹೆಲ್ಪ್ ಆಗಬೇಕು ಸರ್. ಹಾಗಾಗಿ ಈ ತುರ್ತು ಸೇವೆಗಳ ಬಗ್ಗೆ ಮಾಹಿತಿ ಕೊಡಿ ಸರ್ ನೀವು. ನಮ್ಮಲ್ಲಿ ಪ್ರತಿ ಅಗ್ನಿ ಕರೆ ಬಂದಿದ ತಕ್ಷಣ, ದೂರವಾಣಿ ಕರೆ ಬಂದಿದ ತಕ್ಷಣ ನಾವು ಪ್ರತಿ ವಿಳಾಸ ತಗೊಂಡು ಅವರಿಗೆ ಏನು ಕರೆ ಬಂದಿದೆ, ಏನಿಲ್ಲ ಅಂತ ಹೇಳಿ ನಾವು ಕೇಳಿ ಅವರ ಸ್ಥಳಕ್ಕೆ ನಾವು ರವಾನೆ ಮಾಡಿ, ಅಲ್ಲಿ ಏನು ಬೆಂಕಿ ಆಗಿದೆ, ಏನು ಪ್ರಾಣಿಗಳು ಸತ್ತೋಗಿದ್ದಾರೆ, ಮನುಷ್ಯರು ಸತ್ತೋಗಿದ್ದಾರೆ, ಎಲ್ಲ ವಿಷಯ ತಿಳ್ಕೊಂಡು ನಾವು ತಕ್ಷಣವೇ ಗಾಡಿ ತಗೊಂಡು ಹೋಗ್ತೀವಿ. ಅಲ್ಲಿಂದ ಮತ್ತೆ ನಾವಲ್ಲಿ ಸ್ಪಾಟ್ ಅಲ್ಲಿ ಏನು ಮಾಡಬೇಕು ಎಂಬುದ್ರ ಕಾರ್ಯ ನೋಡಿ ಕಾರ್ಯ ಸರ್. ಇನ್ನೊಂದು, ಇವಾಗ ನಮ್ಮ ಕರ್ನಾಟಕದಲ್ಲಿ ಇವಾಗ ನಮ್ಮ ಕರ್ನಾಟಕ ತಗೊಂಡಿರೋದಂದ್ರೆ 112 ಅಥವಾ 112 ಅನ್ನೋದು ಒಂದು ನಂಬರ್ ಆಗಿದೆ ಸರ್. ಇವಾಗ ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಬೇಕು ಅಂದ್ರೆ ಅದ್ರ ಕರ್ನಾಟಕಕ್ಕೆ ತಗೊಂಡಾಗ ನಮಗೆ ಬ್ಯಾಡಗಿಲೆ ಅಥವಾ ಶಿವಮೊಗ್ಗದಲ್ಲಿ ಅಥವಾ ಯಾವ್ದಾದ್ರು ಊರಿಗೆ ಅಂತ ಬಂದ್ರೆ ನೀವೀಗ ಅದು ಹೆಂಗ್ ಕನೆಕ್ಟ್ ಆಗುತ್ತೆ ಸರ್? ಬಿಕಾಸ್ ಒಂದೇ ಅದು ದೂರವಾಣಿ ಸಂಖ್ಯೆ ಇರೋದ್ರಿಂದ ನಾವು ಅದಕ್ಕೆ ಮಾಡ್ತೀವಿ. ಹಾಗಾಗಿ ಇದು ನಮಗೆ ಫೈರ್ ಆಕ್ಸಿಡೆಂಟ್ ಆಗಿರೋದೆಲ್ಲ ಬ್ಯಾಡಗಿಲಾಗಿರುತ್ತೆ. ಬಟ್ ನಾವು ಕರ್ನಾಟಕ ಆ ನಂಬರಿಗೆ, ಇಡೀ ಕರ್ನಾಟಕಕ್ಕೆ ಕೊಟ್ಟಿರೋದು ನಂಬರ್, ಅದು ನಿಮಗೆ ಹೆಂಗ್ ಸಂಪರ್ಕ ಆಗುತ್ತೆ ಸರ್? ಏನಿಲ್ಲ ಮೇಡಮ್, ಈಗ 112 ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಂತ ಒಂದೇ ನಂಬರ್ ಮಾಡಿದ್ದಾರೆ. ಈಗ ಅದು ನಮ್ಮ ಡಿಸ್ಟಿಕ್ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿಗೆ ವಿಷಯಕ್ಕೆ ಬಂದ್ರೆ ನಮಗೆ ಲ್ಯಾಂಡ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. 08375230113 ಈ ನಂಬರಿಗೆ ಮಾಡಿದ್ರೆ ನಾವು ತಕ್ಷಣವಾಗಿ ಅದನ್ನ ನಂಬರಿಗೆ ನಾವು ತಗೊಂಡು ನಾವು ಸ್ಥಳಕ್ಕೆ 112 ಕಾಲ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಸರ್? ಅದು ಬೆಂಗಳೂರು ಕೇಂದ್ರ ಕಚೇರಿಗೆ ಹೋಗ್ತದೆ ಮೇಡಮ್. ಅಲ್ಲಿಗೆ ಇಲ್ಲ ಮಾಹಿತಿನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಅವರು ಫೋನ್ ಮಾಡ್ತಾರೆ ಸರ್. ಎಲ್ಲಿ ತಾಲೂಕು ಅಡ್ರೆಸ್ ಎಲ್ಲಿ ಅಂತ ಹೇಳಿ ನಾವು ತಿಳಿಸ್ಕೊಂಡು ನಾವು ವಿಳಾಸ ತಗೊಂಡು ಇವಾಗ ನಿಮಗೆ ಎಮರ್ಜೆನ್ಸಿ ಏನಾದ್ರು ಫೋನ್ ಬಂತು ಅಂದ್ರೆ ನಿಮ್ಮ ಅಗ್ನಿಶಾಮಕ ಅದು ಏನ್ ವಾಹನ ಇದೆಯಲ್ಲ ಸರ್, ಅದು ಆಲ್ರೆಡಿ ಎಲ್ಲ ಫಿಲ್ ಆಗಿರತ್ತಾ? ಎಮರ್ಜೆನ್ಸಿಗೆ ಅಂತ ಇವಾಗ ತುರ್ತು ಸೇವೆ ಅಂತ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಅದು ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀರಾ ಅಥವಾ ಮಾಹಿತಿ ಬಂದ್ಮೇಲೆ ವ್ಯವಸ್ಥೆ ಮಾಡ್ಕೊತೀರಾ ಹೇಗೆ ಸರ್? ಇಲ್ಲ ಮೇಡಮ್, ಆಲ್ರೆಡಿ ನಾವು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. 24x7 ನಮ್ದು ಕರ್ತವ್ಯ ಇರ್ತದೆ. 24x7 ವಾಟರ್ ನೀರು ತುಂಬಿರ್ತದೆ. ತಕ್ಷಣ ಇಮಿಡಿಯೇಟ್ ತಕ್ಷಣ ಸೆಕೆಂಡ್ ಫೋನ್ ಬಂದಿದ ತಕ್ಷಣ ನಾವು ತಕ್ಷಣವಾಗಿ ಸಿಬ್ಬಂದಿಯೊಂದಿಗೆ ನಾವು ಆ ಸ್ಥಳಕ್ಕೆ ಧಾವಿಸ್ತೇವೆ ಮೇಡಮ್. ಇವಾಗ ಸಿಬ್ಬಂದಿಗಳು 24 ಗಂಟೆನೂ ಆಫೀಸಲ್ಲಿ ಇರ್ತಾರೆ ಸರ್. ಆ ರೊಟೀನ್ ಹೇಗಿರುತ್ತೆ ಸರ್ ನಿಮ್ದು? ಮೇಡಮ್, ನಮ್ಮಲ್ಲಿ ಬೆಳಿಗ್ಗೆ 8 ಗಂಟೆಗಿಂತ 5 ಗಂಟೆವರೆಗೆ ಒಂದು ಡ್ಯೂಟಿ ಇರ್ತದೆ ಮೇಡಮ್. ನೈಟ್ ಡ್ಯೂಟಿ ಬಂದು 5 ಗಂಟೆಯಿಂದ ತಿರುಗಿ ಬೆಳಿಗ್ಗೆ 8 ಗಂಟೆವರೆಗೆ ಒಂದು ಡ್ಯೂಟಿ ಇರ್ತದೆ ಮೇಡಮ್. 24x7 ನಾವು ಕರ್ತವ್ಯ ನಿರ್ವಹಿಸ್ತಾರೆ ಸರ್. ಯಾರಾದ್ರೂ ಫೋನ್ ಮಾಡಿದ್ರೆ ಒಟ್ಟು ನಿಮ್ಮ ವಾಹನ ಯಾವಾಗ್ಲೂ ಸಿದ್ಧ ಆಗಿರುತ್ತೆ, ನೀವು ತಕ್ಷಣಕ್ಕೆ ಹೊರಡ್ತೀರಾ? ಇವಾಗ ತಕ್ಷಣ ಹೊರಟು ನಿಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಇವಾಗ ನಾವು ಹೋಗ್ತೀವಿ ಅಂದ್ರೆ ತಕ್ಷಣಕ್ಕೆ ಯಾವ್ಯಾವ ಒಂದು ಅಂಗಡಿಗೆ ಬೆಂಕಿ ಬಿತ್ತು ಅಂದ್ರೆ ಅದ್ರದ್ದು ಪ್ರೊಸೀಜರ್ ಬೇರೆ ಇರುತ್ತಾ, ಅಥವಾ ಇವಾಗ ಪೆಟ್ರೋಲ್ ಬಂಕಿಗೆ ಏನಾದ್ರು ಬೆಂಕಿ ಬಿತ್ತು ಅಂದ್ರೆ ಅದ್ರದ್ದು ಪ್ರೊಸೀಜರ್ ಬೇರೆ ಇರುತ್ತಾ, ಹೇಗೆ ಅಂತ? ಏನಿಲ್ಲ ಮೇಡಮ್, ಎಲ್ಲ ಒಂದೇ. ನಮಗೆ ಒಂದೇ ತಕ್ಷಣ ಕಾಲ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಎಲ್ಲ ಸಿಬ್ಬಂದಿಯವರು ನಾವು ಸಮೇತ ಹೋಗಿ ಅಲ್ಲಿ ಪೆಟ್ರೋಲ್ ಬಂಕ್ ಅಂಬೋದಿಲ್ಲ, ಇನ್ನೊಂದು ಅಂಬೋದಿಲ್ಲ ಮೇಡಮ್. ಮೇಡಮ್, ಇದು ನಮ್ಮ ವೆಹಿಕಲ್ ಅಲ್ಲಿ ಯಾವತ್ತಿಗೆ ಲೈಫ್ ಬಾಯ್ ಅಂತ ಹೇಳ್ತಾರೆ. ಇದು ಬಂದು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದ್ರೆ, ನಾವು ಕೆರೆ, ಬಾವಿ ಅಂತಲ್ಲಿ ಯಾರನ್ನ ಬಿದ್ದಿಟ್ಟು ಸತ್ತಿರ್ತಾರೆ ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ಇದನ್ನು ನಮ್ಮ ಸೇಫ್ಟಿ ಸಲುವಾಗಿ, ರಕ್ಷಣೆ ಸಲುವಾಗಿ
ಇದನ್ನು ಅಳವಡಿಸಿಕೊಂಡು ಸಿಬ್ಬಂದಿಗಳ ಸಲುವಾಗಿ ನಮ್ಮ ಸಿಬ್ಬಂದಿಗಳ ಸಲುವಾಗಿ ಎಲ್ಲರೂ ಮಾಡ್ತೀವಿ. ಆಮೇಲೆ ಇದು ಲೈಫ್ ಜಾಕೆಟ್ ಅಂತ ನಮ್ಮದು. ಇದನ್ನು ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಈಜು ಬರ್ದೋಗ್ಲಿ ನಾವು ಹಾಕಿದ್ರೆ ಇದನ್ನ ರಕ್ಷಣೆ ಸಲುವಾಗಿ ಅವರು ಇದನ್ನ ಹಾಕೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಸರ್? ಮೇಡಮ್ ಇದು ನೀರಿನಲ್ಲಿ ಮುಳುಗಿದ್ರೆ ಯಾರನ್ನ ನಮ್ಮಲ್ಲಿಗೆ ಮುಳುಗೋಡಿಸೋದಿಲ್ಲ, ಇದು ರಕ್ಷಣೆ ಮಾಡ್ತಾರೆ, ಮೇಲ್ ತೇಲೋಗ ಮಾಡ್ತದೆ. ಇದು ಲೈಫ್ ಜಾಕೆಟ್ ಅಂತ, ಲೈಫ್ ಜಾಕೆಟ್. ಆಮೇಲೆ ಇದು CO2 ಎಕ್ಸ್ಟಿಂಗ್ವಿಷರ್ಸ್ 4.5 kg ಇರುತ್ತೆ. ಇದನ್ನು ನಮಗೆ ಇದು C ಕ್ಲಾಸು D ಕ್ಲಾಸು ಅಂತಂತೇಳಿ ನಮ್ಮಲ್ಲಿ ಬೆಂಕಿ ಆರಿಸ್ತೀವಿ. ಅದನ್ನು ಬಂದು ಇದನ್ನು ಬೆಂಕಿ ಬೆಂಕಿ ನಂದಿಸಕ್ಕೆ ಅಂತ ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಗ್ಯಾಸ್ ಅಲ್ಲಿ. ಈಗ ಮನೆಗೆ ಗ್ಯಾಸ್ ಆಯ್ತು, ಗ್ಯಾಸ್ ಉರಿತಿದೆ, ಅವಾಗ ಏನ್ ಮಾಡಬೇಕು, ನಾವು ಈ ಸಿಲಿಂಡರ್ ತಗೊಂಡೋಗಿ ಆಪರೇಟರ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ತಕ್ಷಣವೇ ಬೆಂಕಿ ವಿತಿನ್ ಸೆಕೆಂಡ್ನಾಗೆ ಅದನ್ನ ಸ್ಪ್ರೇ ಮಾಡಿದ್ರೆ ನಾವು ನಿಂತ್ಕೊಳ್ಳುತ್ತೆ. ಒಂದೊಂದು ಕಂಟೈನರ್ ಎಷ್ಟೆಷ್ಟು ಕೆಜಿ ಇರುತ್ತೆ ಸರ್? ಮೇಡಮ್ ಇದು 4.5 kg, ಒಂದೊಂದು 4.5 kg ಇರುತ್ತೆ ಮೇಡಮ್. ಇದನ್ನು ಯೂಸ್ ಆದ್ಮೇಲೆ ಮತ್ತೆ ನಾವು ಫಿಲ್ಅಪ್ ಮಾಡಿಸ್ತೀವಿ. ಅದು ಫಿಲ್ಅಪ್ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಇಂದಾನೇ ಮಾಡ್ತಾರಾ ಅಥವಾ ನೀವು ಆಲ್ರೆಡಿ ಇಲ್ಲಿ ಇಟ್ಕೊಂಡು? ಇಲ್ಲ ಮೇಡಮ್, ನಮ್ಮವರೇ ಅದು ಕಂಪನಿಯಿಂದ ಕೊಟ್ಟು ತರಿಸಿ ನಮ್ಮವರೇ ಮಾಡ್ಕೊಡ್ತೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ತರಿಸಿ ಕೊಡ್ತಾರೆ, ಅದು ಫಿಲ್ಅಪ್ ಮಾಡಿಕೊಡ್ತಾರೆ ಮೇಡಮ್. ಇದು ಓಸ್ ಅಂತ ಹೇಳ್ತಾರೆ. ಓಸ್ ಅಂತಂದ್ರೆ ಇದು ನೀರಿನ ಉಪಯೋಗ ಅಂತಂದ್ರೆ ಬೆಂಕಿ ನಂದಿಸುವಾಗ ನಾವು ಈ ಓಸ್ಗಳು ಸರಬರಾಜು ಮಾಡ್ಕೊಂಡು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬೆಂಕಿ ನಂದಿಸ್ತೀವಿ. ಅಂದ್ರೆ ಇದ್ರ ಥ್ರೂನೇ ನೀವು ನೀರೆಲ್ಲ ಹಾಕೋದು, ಪೈಪ್ ಇದ್ದಂತೆ ನೀರು ಸರಬರಾಜು ಪೈಪ್ ನಾವು ಆಡು ಭಾಷೆಯಲ್ಲಿ ಮತ್ತೆ ನಾವು ಓಸ್ ಅಂತ ಹೇಳ್ತೀವಿ. ಇದನ್ನ ಮುಂದೆ ಲೇಔಟ್ ಮಾಡ್ಕೊಂಡು ನಾವು ಎಷ್ಟು ಪ್ರಮಾಣ ಬೇಕು ಬೆಂಕಿ ಇದೆ ಮುಂದೆ, ಅದಕ್ಕೆ ಒಂದು 4-5 ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ಒಂದೊಂದು 50 ಫೀಟ್ಸ್ ಇರ್ತದೆ, 5 ಫೀಟ್ಸ್ ಇರ್ತದೆ ಒಂದೊಂದು ಮೀಟ್ರ್. ಮತ್ತೆ ಮೇಡಮ್ ಇದೆಲ್ಲ ಫೋಮ್ ಅಂತ ಇರ್ತಾರೆ. ಇದು 20 ಲೀಟರ್ಸ್ ಇರ್ತದೆ. ಇದು ನಮ್ಮ ಆಯಿಲ್ ಪೈರ್ಗೆ ಆರಿಸ್ತೀವಿ, B ಕ್ಲಾಸ್ ಪೈರ್. ಎಣ್ಣೆ ಜೆಡ್ಡು ಪದಾರ್ಥ, ಆಯಿಲು, ಕಿರೋಸಿನ್, ಪೆಟ್ರೋಲು ಅಂತವಕ್ಕ ನಾವು ನೀರಿನಿಂದ ಮಿಕ್ಸ್ ಆಗಿ ಈ ಫೋಮ್ನಿಂದ ಬೆಂಕಿ ಚಿಟ್ಟು ಅಥವಾ ಯಾವ್ದಾದ್ರು ಎಣ್ಣೆ ಪದಾರ್ಥಗಳನ್ನ ಆ ತರ ಬೆಂಕಿ ಏನಾದ್ರು ಬಿತ್ತು ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ. ಇವಾಗ ನೀರಿಂದ ಅಷ್ಟೇ ಆ ಪ್ರೆಷರ್ ಅಲ್ಲಿ ಆಗಲ್ಲ, ಹಾಗಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಗಾಳಿಯನ್ನು ಹಾಕ್ಬೋದು. ಗಾಳಿಯನ್ನು ತಡೆಗಟ್ಟಿ ಬೆಂಕಿಯನ್ನು ನಂದಿಸ್ತೀವಿ. ನೀವು ಫೋಮ್ ಅಂತ ಫೋಮ್ ಅಂತ. ಇದು ಸೆಂಟ್ರಲ್ ಪಿಕಪ್ ಪಂಪ್ ಅಂತಾರೆ. ಇದನ್ನು ಸೆಂಟ್ರಲ್ ಪಿಕಪ್ ಪಂಪ್ ಅಂತಂದ್ರೆ ಇದು ಸೆಂಟ್ರಲ್ ಇರುತ್ತೆ. ಆಮೇಲೆ ಇದು ನಿಯರ್ ಸೈಡ್ ಡೆಲಿವರಿ, ಆಫ್ ಸೈಡ್ ಡೆಲಿವರಿ. ನಿಯರ್ ಸೈಡ್ ಅಂದ್ರೆ ಸಮೀಪದಲ್ಲಿ ಈ ಮೋಟರ್ಗೆ ರೊಟೇಟಿಂಗ್ ಆದ್ರೆ ಫಸ್ಟ್ ಸಿಗೋದು ನೀರಿಲ್ಲ, ಅದರ ಸಂಬಂಧ ನಿಯರೆಸ್ಟ್ ಇದು ಸಿಗುತ್ತೆ ನಿಯರ್ ಸೈಡ್ ಅಂತೀವಿ, ಸಿಗುತ್ತೆ ಫಸ್ಟ್. ಇದು ಆಫ್ ಸೈಡ್ ಅಂತೀವಿ, ನಿಯರ್ ಸೈಡ್ ಆಫ್ ಸೈಡ್. ಫಸ್ಟ್ ಸಿಗೋದು ನೀರು ಇಲ್ಲಿ, ಸೆಕೆಂಡ್ ಕೂಡ ಇಲ್ಲಿ ಸಿಗುತ್ತೆ, ಎಲ್ಲರೂ ಒಂದೇ ಕೊಟ್ಟು. ಈ ಮೋಟರ್ ರೊಟೇಟಿಂಗ್ ಇಂದ ನಾವು ಪೈಪ್ಗಳನ್ನು ಪೈಪ್ ತೋರಿಸಿನ ಇಲ್ಲಿ ಹಾಕಿದ್ರೆ ಇಲ್ಲಿ ಹಾಕಬಹುದು, ಎರಡು ಕಡೆ ಎಷ್ಟು ಹಾಕಬಹುದು, 3, 6 ನಮಗೆ 5 ಎಷ್ಟು ಹಾಕಬಹುದು. ಕನೆಕ್ಷನ್ ಇದು ಕೊಟ್ಟಿದ್ದು ಕನೆಕ್ಷನ್ ಇದು ಕೊಟ್ಟಿದ್ದು. ಇದು ಕೊಟ್ಟಿಗಿನ ಇದು ಡೆಲಿವರಿ ವಾಲ್ ಐತಲ್ಲ ಓಪನ್ ಇದು ಕೊಟ್ಟು ಮತ್ತೆ ಅಟ್ಯಾಚ್ ಮಾಡಿ ಇದರಿಂದಾನೇ ನೀರು ಸರಬರಾಜು ಆ ಥರ ಬೆಂಕಿಗೆ ಅದು ಓಸ್ ರಿಲ್ ಅಂತ ಹೇಳ್ತೀವಿ. ಅದು ಕೂಡ ಸಣ್ಣ ಪ್ರಮಾಣದಲ್ಲಿ ನೀರು ಬರ್ತವೆ, ಬಟ್ ಆದ್ರೆ ಇದರಲ್ಲಿ ಜಾಸ್ತಿ ಹೋಗ್ತಾವೆ ನೀರು. ಅದರಲ್ಲಿ ದೊಡ್ಡ ಕಡೆ ಬೆಂಕಿ ಬಿದ್ದಾಗ ನಾವು ಇದನ್ನ ಯೂಸ್ ಮಾಡ್ತೀವಿ, ಅಥವಾ ಚಿಕ್ಕದು ಅಂಗಡಿ ಸಣ್ಣ ಪುಟ್ಟ ಆದ್ರೆ ಇದನ್ನ ಕೂಡ ಯೂಸ್ ಮಾಡ್ತೀವಿ. ನೀರು ಸೇವ್ ಆಗ್ತವೆ, ಅದು ನೀರು ಸೇವ್ ಆಗುತ್ತೆ. ಇದು ನೀರು ಸೇವ್ ಆಗೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಜಾಗದಲ್ಲಿ ನಮಗೆ ಏನಾದ್ರು ಬೆಂಕಿ ಬಿತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ನಾವು ಬಣಿವೆ ಗಿಡ ಇರ್ತಾವೆ ದೊಡ್ಡದು ಬಣಿವೆ, ಅವಾಗ ಇಂಥವಕ್ಕೆ ಮಾಡ್ತೀವಿ. ಅದಂತ ಆಸಕ್ತಿ ಬರ್ತದೆ, ಆರಲ್ಲ ಬೇಗ ಆರಲ್ಲ ನೀರು ಬೇಕಾಗುತ್ತೆ, ತೇವಾಂಶ ಬೇಕು. ಅವು ನಾವೇನ್ ಮಾಡ್ತೀವಿ ಈ ಡೆಲಿವರಿಯಿಂದಾನೆ ನಾವು ನೀರು. ಅದು ಮೀಟರ್ ಗೇಜಸ್ ಅಂತ, ಅದು ಈ ಮೋಟರ್ಗೆ ಸಂಬಂಧಪಟ್ಟಿದ್ದು ಕಂಪ್ರೆಸರ್ಸ್ ಮೀಟರ್ ಗೇಜಸ್ ಇವು 3 1 2 3 ಅವರು ನಮ್ಮಲ್ಲಿ ಡ್ರೈವರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಅದು ಕಂಪ್ರೆಸರ್ ಎಷ್ಟು ಇದಾಗ್ತಿದೆ ಅನ್ನೋದು ಮೀಟರ್ ಎಷ್ಟು ಪ್ರೆಷರ್ ನೀರು ಹೋಗ್ತಿದೆ ಅಂತ ತೋರಿಸ್ತಾರೆ. ಹೌದು, ಇಲಾಖೆಯಲ್ಲಿ ಇದು ಹಗ್ಗಗಳು, ಇದು ಗ್ರಾಫ್ನಲ್ಲಿ ಸಹಾಯದಿಂದ ಯಾರನ್ನ ಬಾಡಿ ಬಿದ್ದಿರ್ಬೋದು, ನೀರಿನಲ್ಲಿ ತೆಗೆದು ನಾವು ಉಪಯೋಗಿಸ್ತೀವಿ. ಇದು ಸಹಾಯದಿಂದ ನಾವು ತಗೊಂಡು ಈ ಗ್ರಾಫ್ನ ಸಹಾಯದಿಂದ ಏನಿಲ್ಲ ಮೇಡಮ್, ಇದು ಗ್ರಾಫ್ನಲ್ಲಿಂದ ಮನುಷ್ಯನಿಗೆ ಬಟ್ಟೆಗೆ ತೆಗೆದು ತಗೊಂಡ್ಬರ್ತೀವಿ. ಬಟ್ಟೆ ಅಥವಾ ಮೈ ಮೇಲೆ ಏನಾದ್ರು ಇತ್ತು ಅಂತ ಹೇಳ್ಕೊಂಡು ಬರ್ತಾರೆ ಸರ್. ಚರ್ಮದ ಹೋಗೋದಿಲ್ಲ, ಬಟ್ಟೆ ಇದ್ರೆ ಸಿಗುತ್ತೆ, ಚರ್ಮ ಹಿಡಿಯೋದಿಲ್ಲ. ಬಟ್ಟೆ ಅಂತ ಗೊತ್ತಾಗ ನಿಮಗೆ ಅಲ್ಲೊಬ್ರು ಮನುಷ್ಯರು ಇದ್ದಾರೆ, ನಮ್ಗೆ ಹೇಳ್ತಾ ಏನಾಗ್ತದೆ ಅಂದ್ರೆ ಅದು ಸ್ವಲ್ಪ ಭಾರ ಬರ್ತದೆ. ಮಾಮೂಲು ಆಗಿದ್ರೆ ಅಷ್ಟು ಭಾರ ಬರ್ತದೆ, ಯಾವ ಮನುಷ್ಯನಿಗೆ ಏನೋ ಬರ್ತಾನೆ ಹೇಳ್ತಿರುತ್ತೆ, ಇದಕ್ಕಿಂತ ಜಾಸ್ತಿ ನಿಮಗೆ ತೂಕ ಗೊತ್ತಾಗುತ್ತೆ. ಅದರ ಸಲುವಾಗಿ ಇದು ಗ್ರಾಫ್ನಲ್ ಅಂತ. ನೀವು ಯಾರಾದ್ರೂ ನದಿಗಳಲ್ಲಿ ಕೆರೆಗಳಲ್ಲಿ ಬಿದ್ದಾಗ ಬಾಡಿ ಏನಾದ್ರು ಬಿದ್ದಾಗ ಇದನ್ನ ಯೂಸ್ ಮಾಡಿ ಬಳಸ್ತೀರಾ. ಆಮೇಲೆ ಇವು ಸಣ್ಣ ಇವು ದೊಡ್ಡ ದೊಡ್ಡ ರೋಪ್ ಇದಾವೆ, ನಮ್ಗೆ ಇನ್ನೂ ಜಾಸ್ತಿ ಏನಾದ್ರು ಬೇಕು ಒಳಗಡೆ ಹೋಗಿ ಅಂದ್ರೆ ಕೂಡ ನಾವು ಉಪಯೋಗಿಸ್ತೀವಿ. ಆಮೇಲೆ ಮತ್ತೆ ರಕ್ಷಣೆ ಮಾಡೋ ಸಲುವಾಗಿ ನಮಗೆ ರೋಪ್ಗಳು ಬೇಕಾಗಿತ್ತು, ಯಾಕಂದ್ರೆ ಬಾಡಿ ಮೇಲೆ ಹೋಗಿರ್ತಾರೆ ಫಸ್ಟ್ ಸೆಕೆಂಡ್,
ಅವಾಗ ಏನಾದ್ರು ಬೇಕಂದ್ರೆ ನಾವು ಅಗ್ನಿ ರೋಗದಿಂದ ಉಪಯೋಗಿಸ್ತೀವಿ. ಮಹಡಿ ಮೇಲಿಂದ ಏನಾದ್ರು ಎಳಿಬೇಕು ಅಂದ್ರೆ ಮನುಷ್ಯನ ಒಳಗಡೆ ಬಿದ್ದಿರೋ ಮನುಷ್ಯನ ನಿಮ್ಮ ಸಿಬ್ಬಂದಿ ವರ್ಗದವರು ಮಹಡಿ ಮೇಲಿಂದ ನಿಂತ್ಕೊಂಡು ರೋಗ್ನ ಬಿಟ್ಟು ಹೇಳ್ಕೊತೀರಾ ಅಂತ ನೀವು? ಹೇಳ್ತೀವಿ. ಆಮೇಲೆ ಇವು ಸಣ್ಣ ಪ್ರಮಾಣದ ಅಗ್ನಿ ಇವು ಬ್ರಾಂಚಸ್ ಅಂತ ಟೈಪ್ ಆಫ್ ಬ್ರಾಂಚಸ್ ಇವು ಇದೆಲ್ಲ ನಾವು ಆ ಪೈಪ್ ಹೇಳಿವಲ್ಲ ಹೋಸಕ ಅದಕ್ಕೆ ಇದು ಹಾಕಿ ನೀರುಗಡೆ ಮುಂದೆ ನಾವು ಇದು ಪ್ರೆಷರಿಗೆ ಅಂತ ಇದಾಗುತ್ತೆ ಸರ್. ಹಾಂ ನಮಗೆ ಎಲ್ಲಿ ಬೇಕು ಜೆಟ್ ಇದ್ರ ಮುಖಾಂತರ ಬರ್ತದೆ ನೀರು ಇಲ್ಲಿ ಇದರಿಂದನೇ ಬರೋದು. ಈಗ ನಾವು ಅಗ್ನಿಶಾಮಕ ಠಾಣೆ ಗಡ್ಡಿಗೆ ಈ ಥರ ಸ್ಟೋರೇಜ್ ಮಾಡಿ ಈ ಥರ ಮೇಂಟೈನ್ ಮಾಡ್ತೀವಿ. ಉಗ್ರಾಣ ಇದರಲ್ಲಿ ಇವು ಅಗ್ನಿನಂತರಗಳು ಅಗ್ನಿನಂತರಗಳು ಇವೆಲ್ಲ ಅಗ್ನಿನಂತರಗಳು. ಅದಾಗ ನಾವು ಡಿ ಕ್ಲಾಸ್ ಬಯಲು ಡಿ ಕ್ಲಾಸ್ ಅಂತ ಈ ವರ್ಗೀಕರಣ ಮಾಡಿದ್ದೀವಿ. ಡಿ ಕ್ಲಾಸ್ ಬರೀ ನೀರು ಹಾಕೋದಲ್ಲ, ಅದರಲ್ಲಿ ಎ ಕ್ಲಾಸ್ಗೆ ಬುದ್ಧಿವಂತ ವಸ್ತುಗಳಿಗೆ ನಾವು ನೀರು ಹಾಕ್ತೀವಿ. ಪೇಪರ್ ಹಟ್ಸ್ ಯಾವನ್ನ ಜೋಟಿ ಅಂತ ನಾವು ಎ ಕ್ಲಾಸ್. ಡಿ ಕ್ಲಾಸ್ಗೆ ಆಯಿಲ್ ಎಣ್ಣೆ ಪದಾರ್ಥ ಪೆಟ್ರೋಲ್ ಸಿಮೆಂಟ್ ಕೆರೋಸಿನ್ ಅಂತ ಡಿ ಕ್ಲಾಸ್ ಯೂಸ್ ಮಾಡ್ತೀವಿ. ಡಿ ಕ್ಲಾಸ್ ಯೂಸ್ ಮಾಡಬೇಕಂತಂದ್ರೆ ಸಣ್ಣ ಅಗ್ನಿ ಪ್ರಮಾಣ ಆದರೆ ನಾವು ಈ ನಂತರಗಳಿಂದ ನಾವು ಡಿ ಕ್ಲಾಸ್ ಅದಕ್ಕೆ ನಾವು ಈ ಅಗ್ನಿ ದೊಡ್ಡದಾದ್ರೆ ನಾವು ಹೇಳೋಲ್ಲ ಹೋಮ್ ಇದೆ ಇವೆಲ್ಲ ಏನು ಮಾಡ್ತೀವಿ ಓದ್ಬಿಟ್ಟು ಹೊಸ ಬಂದಿದ್ದಾರೆ ಸಾಕಿದೆ ಆ ಹಳೆಯ ರಿಪ್ಲೇಸ್ ಅಂದರೆ 20 ಇದ್ದಾರೆ ಹೋಮ್ ಕ್ಯಾನ್ಸರ್ ಹೋಮ್ ಕ್ಯಾನ್ಸರ್ ಎಲ್ಲ ಸ್ಟೋರೇಜ್ನ ಏನು ಬೇಕು ಅವು ವೇಸ್ಟೇಜ್ ಅಂದಿದ್ದ ಮಾಡ್ತೀವಿ ಅದೆಲ್ಲ ನಮಗೆ ಲೈಕ್ ಈ ಸಣ್ಣ ನಂತರಗಳು CO2 ನಂತರಗಳು ಅಗ್ನಿ ನಂತರಗಳು ಆಮೇಲೆ ನಮಗೆ ಅವು ಸೇಮ್ 4.5 CO2 ಅಗ್ನಿ ನಂತರಗಳು 4.5 ಇದು 2 kg 4.5 kg ಅದರ ಡಿಫರೆನ್ಸ್ ಇತ್ತು ಸಣ್ಣ ಪ್ರಮಾಣ ಅವೆಲ್ಲ ನಿಂದಿದ್ದು ಸದ್ಯಕ್ಕೆ ಇದೆಲ್ಲ ಏನು ನಾವು ಆಯಿಲ್ ಕೊಟ್ಟಿದ್ದಾರೆ ಅವನಿಂದ ಖರೀದಿ ಮಾಡಿದ್ರೆ ನಮ್ಮ ರೇಟ್ ಏನು ಬೇಕಲ್ಲ ಪೆಟ್ರೋಲ್ ಆಯಿಲ್ ಡೀಸೆಲ್. ಮೇಡಮ್ ಈ ಗಂಟೆ ಅಳವಡಿಸೋಕ್ಕೆ ಕಾರಣ ಎಂತಂದರೆ ನಮ್ಮಲ್ಲಿ ಪಹರೆ ಕರ್ತವ್ಯ ಅಂತೇಳಿ ನಿರ್ವಹಿಸ್ತಾರೆ ಮೇಡಮ್. ಪ್ರತಿ ಅಗ್ನಿಶಾಮಕರು 2 ಗಂಟೆ ಕಾವಲುಗಾರ ಇರ್ತಾರೆ, ಪಹರೆ ಕರ್ತವ್ಯ ಅಂತ ಮಾಡ್ತಾರೆ. ಎಲ್ಲಿ ಕಾವಲುಗಾರ ಇರ್ತಾರೆ ಸರ್? ಹೊರಗಡೆನೇ ಇಲ್ಲೇ ಮೇಡಮ್ ನಮ್ಮ ಈ ಠಾಣೆ ಮುಂಭಾಗದಲ್ಲೇ ಇಲ್ಲೇ ಇರ್ತಾರೆ ಮೇಡಮ್. ಇದ್ದ ಮೇಲೆ ಇದನ್ನು ಪ್ರತಿ ಗಂಟೆ ಹೊಡಿಬೇಕು ಅಗ್ನಿಶಾಮಕರು. ಈ ಪಹರೆ ಕರ್ತವ್ಯದಲ್ಲಿ ಡ್ಯೂಟಿನಲ್ಲಿ ಇದ್ದಂಥವ್ರು ಹೊಡಿಬೇಕು ಮೇಡಮ್. ಒಂದು ಗಂಟೆಗೆ ಒಂದು ಟೈಮ್ ಹೊಡಿಬೇಕು. 1 ಗಂಟೆಗೆ 1 ಹೊಡಿಬೇಕು, 2 ಗಂಟೆಗೆ 2 ಹೊಡಿಬೇಕು, 3 ಗಂಟೆಗೆ 3 ಹೊಡಿಬೇಕು, 4 ಗಂಟೆಗೆ 4 ಹೊಡಿಬೇಕು, 12 ಗಂಟೆಗೆ 12 ಹೊಡಿಬೇಕು. ಅದು ಯಾಕೆ ಹಾಗೆ ಮಾಡಿದ್ದೀರಾ? ಯಾಕೆ ಆತಾರ ಅಂತಂತಂದ್ರೆ ಇವರು ಪಹರೆ ಕರ್ತವ್ಯದಲ್ಲಿ ನಿರ್ವಹಿಸ್ತಿದ್ದಾರೆ ಇಲ್ಲ ಅಂತ ಹೇಳಿ ಇದು ಪ್ರತಿ ಸಲ ಗಂಟೆ ಬಾರಿಸ್ತಾರೆ. ಇವ್ರು ಡ್ಯೂಟಿ ಮಾಡ್ತಿದ್ದಾರೆ ಇಲ್ಲೋ ಕರ್ತವ್ಯ ಮಾಡ್ತಿದ್ದಾರೆ ಒಂದು. ಆಮೇಲೆ ನಮ್ಮ ಮೇಲಾಧಿಕಾರಿ ಬಂದು ಟರ್ನ್ಔಟ್ ಅಂತ ಹೊಡಿತಿದ್ದಾರೆ. ಯಾವಾಗ ಬಂದು ಹೊಡೆದ್ರಿಗಿನ ಇದನ್ನು ಗಂಟೆ ಬಾರಿಸಿದ್ರೆ ಎಲ್ಲರೂ ಬಂದು ಗಾಡಿಗೆ ನಿಂತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಇನ್ನೂ ಏನಾದರೂ ಬೇರೆ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ಏನು ಹೇಳ್ತೀರಾ ಮೇಡಮ್? ಸಾರ್ವಜನಿಕರಿಗೆ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ಥರದ ಬೆಂಕಿ ಆಗಲಿ ಏನೇ ಮಾಡಲಿ ಮುಂಜಾಗ್ರತೆಯಾಗಿ ಇರಬೇಕು. ಮುಂಜಾಗ್ರತೆ ವಹಿಸಿ ಅಹಿತ ಘಟನೆ ನಡೆಯದಂತೆ ಅವರು ಮುನ್ನೆಚ್ಚರಿಕೆಯಾಗಿ ಎಲ್ಲ ಮಾಡಿದ್ರೆ ಗ್ಯಾಸ್ ಇರಲಿ, ಬೆಂಕಿ ಇರಲಿ, ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ಇರಲಿ, ಮುನ್ನೆಚ್ಚರಿಕೆಯಿಂದ ಮಾಡಿದ್ರೆ ಬೆಂಕಿ ತಡೆಗಟ್ಟಬಹುದು ಅಂತ ಹೇಳಿ ನಾನು ಇದ್ರಾಗ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಇರಬೇಕು. ಸಾರ್ವಜನಿಕರಿಗೆ ನಾನು ಹೇಳೋದು ಇಚ್ಛಿಸಿದ್ರೆ ಮುಂಜಾಗ್ರತೆಗೆ ನಾವು ಏನು ಬೆಂಕಿ ಅಹಿತ ಘಟನೆ ಆಗುವುದಿಲ್ಲ. ಅದೇ ಇದು ಜನಗಳಿಗೆ ನಾನು ಹೇಳ್ತೀನಿ. ಧನ್ಯವಾದ.